ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನುವಲ್ಲಿ ಲೈಫ್ ಕನ್ನಡ. ಇದು ಬಂದು ಇದು ಪಾಪದ್ದು ಬರ್ತ್ಡೇ ಬ್ಲಾಗು. ಸಂಜೆಯಿಂದ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಇದು ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗ್ನ. ಪ್ಲೀಸ್ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರೂ ಒಂದು ಟೈಮ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಲೇಟ್ ಆಗಿಬಿಟ್ಟು 7:30 ಆಯಿತು. ಅಷ್ಟೊತ್ತಿಗೆ ನಮ್ಮ ಚಿಂಟು ಬಂದಿದ್ಲು ಹಾಸ್ಟ್ಲಿಂದ. ಅವಳು ಬಸ್ಸಿಗೆ ಬಂದಿದ್ಲು. 5 ಗಂಟೆ ಬಸ್ ಹತ್ಸಿದಾರೆ ನಮ್ಮ ಅಣ್ಣ. ಅಲ್ಲಿಂದ 4 ಗಂಟೆಗೆ ಬಿಟ್ಟಿದ್ದಾಳೆ. ಅವಳು 5 ಗಂಟೆಗೆ ಬಂದಿದ್ದಾಳೆ. ನಾವು 4 ಗಂಟೆ ಬಸ್ಸಿಗೆ ದುರ್ಗ ಹೋದ್ವಿ. ಇದು ಪಾಪಕ್ಕೆ ಬಂದು ಇದು ನಾನು ಹಾಕ್ಕೊಳ್ತೀನಿ, ಇದು ನನ್ನ ಡ್ರೆಸ್ಸು ಅಂತ ಹೇಳ್ತಾ ಇದ್ದಾನೆ. ಇಲ್ಲ ಅಂತ ಅವನೆಲ್ಲ ಟೈನೆಲ್ಲ ಕಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲ ಕೊಡು ನನ್ನ ಡ್ರೆಸ್ ಅಂತ ಹೇಳ್ತಾ ಇದ್ದಾನೆ. ಕಸ್ಕೊಳಕ್ಕೆ ಬರ್ತಾ ಇದ್ದಾನೆ. ಇದು ಪಾಪ ಅಂತ ತುಂಬ ಹಠ ಮಾಡ್ತಾ ಇದೆ. ಫ್ರೆಂಡ್ಸ್, ಇದು ಬಂದು ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಬ್ಲಾಗ್. ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಶಾಪಿಂಗ್ ಏನೇನು ಮಾಡಿದ್ದೆ ಅಂತ ತೋರ್ಸೋಕ್ಕಾಗಲಿಲ್ಲ ನೈಟು, ಸಾರಿ. ಯಾಕೆಂದರೆ ವೇದು ಪಾಪು ಬಂದು ಡ್ರೆಸ್ ತೋರಿಸಿರುವಾಗ ಬಿದ್ದುಬಿಟ್ಟು ಅದಾದಮೇಲೆ ನನಗೆ ಕೈಕಾಲೇ ಆಗಲಿಲ್ಲ. ಅದಕ್ಕೆ ನಾನು ಯಾವ ವಿಡಿಯೋನೂ ಮಾಡಲಿಲ್ಲ. ಇದು ಬಂದು ನಾನು ರೇಷನ್ ತಂದಿರೋದು. ಅದರಲ್ಲಿ ಇನ್ನೇನು ಇಲ್ಲ, ವಾಂಗಿಬಾತು ಕೇಸರಿ ಬಾತು ಮಾಡಿಸೋಣ ಅಂತಂದು ಅಷ್ಟೇ ರೇಷನ್ ತಗೊಂಡಿದ್ದೀನಿ. ಅದಕ್ಕೆ ಮಾಡೋ ಅಷ್ಟೇ. ಅದಾದಮೇಲೆ ಮನೆಯೆಲ್ಲ ಕ್ಲೀನಿಂಗು ಅದು ಇದು ಅಂತ ನನಗೆ ಯಾವ ವಿಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ವೇದು ಪಾಪು ಸ್ನಾನ ಮಾಡಿದ್ದಾನೆ ಇವತ್ತು. ಇವಾಗ ತಂದಿರೋದು ಡ್ರೆಸ್ ಬಂದುಬಿಟ್ಟು ಮೀಶೋದಲ್ಲಿ ಬುಕ್ ಮಾಡಿರೋದು. ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವತ್ತು ಯಾಕೋ ಜೋಲಿಲಿ ಮಲಗಲಿಲ್ಲ ಅವನು, ಅದರಿಂದ ಕೆಳಗೆ ಮಲಗಿಸಿದ್ದೀನಿ ಮಂಚದ ಮೇಲೇ. ಇದು ಅಷ್ಟೇ ಡ್ರೆಸ್ಸು ತುಂಬ ಚೆನ್ನಾಗಿದೆ. ನೀವೊಂದ್ಸರಿ ನೋಡಿ ಹೇಳ್ರಿ, ಕಮೆಂಟ್ ಮಾಡಿ ಹೆಂಗಿದೆ ಅಂತ. ನಾನು ಬಂದು ಇವತ್ತು ಒಳ್ಳೆ ಮುಂದಕ್ಕೆ ಬಂದಿಲ್ಲ. ಅಡುಗೆ ಮಾಡಿಟ್ಟು ಹೋದ್ಮೇಲೆ ಚಿಂಟು ವಿನೋನೆ ಎಲ್ಲ ಹೆಂಗೆ ಆಟ ಆಡ್ಕೊಂಡ್ಬಿಟ್ಟಿದ್ದಾರೆ. ಸಾಂಬಾರನ್ನ ಕ್ಲೀನಾಗಿ ಎಲ್ಲ ಅಂದ್ಕೊಂಡು ಹಾಕ್ಕೊಂಡಿಲ್ಲ. ಪ್ಲೇಟಿನೆಲ್ಲ ಸಾಂಬಾರಿಗೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಮನೆ ಕ್ಲೀನಿಂಗ್ ಅಂತ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟೆ ಸಾಂಬಾರೆಲ್ಲ ಚೆಲ್ಬಿಟ್ಟಿದ್ದಾರೆ ಪ್ಲೇಟ್ ಮೇಲೆ ಕೆಳಗೆಲ್ಲ. ಇದು ಬಂದು ಇವಾಗ ಹಾಕ್ತೀನಿ ಡ್ರೆಸ್ಸು. ಆಮೇಲೆ ಸಂಜೆ ಕೇಕ್ ಕಟ್ ಮಾಡುವಾಗ ಶೂಟ್ ಹಾಕ್ತೀನಿ ಇದಕ್ಕೆ. ಇವಾಗ ಬಂದು ಬರ್ತಡೇನ ಸಿಂಪಲ್ಲಾಗೆ ಮಾಡೋದು, ನಾವು ಗ್ರ್ಯಾಂಡಾಗಿ ಏನಿಲ್ಲ. ಇವತ್ತು ಸಂಜೆ ಅಪ್ಪ ಅಮ್ಮ ತಂಗಿರು ಬರ್ತೀವಿ ಅಂತ ಹೇಳಿದರೆ. ತಮ್ಮನಿಗೆ ಫೋನ್ ಮಾಡಿದ್ದೆ, ಅವನು ಲಾರಿಗೆ ಹೋಗಿದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳ್ದ. ಇವತ್ತು ಬಂದುಬಿಟ್ಟು ಸ್ವೀಟ್ ಒಂದು ಕೇಸರಿ ಬಾತು ಮತ್ತು ವಾಂಗಿಬಾತು ಮಾಡಿಸ್ಬೇಕಂತ ಇದ್ದೀನಿ. ತಂದಿದ್ದೀನಿ ಆಗಲೇ, ರೇಷನ್ ಎಲ್ಲ ಮಾಡಿಸ್ತೀನಿ. ನೀನು ಅನಿತಕ್ಕ ಅವ್ರ ಅಣ್ಣನೇ ಬರ್ತಾರೆ ಅಡುಗೆ ಮಾಡಿ. ಅವನ ದೊಡ್ಡ ಹೋಟೆಲು ಉಪಾಧ್ಯಾಯ ಹೋಟೆಲ್ ಅಂತ ಹೇಳ್ಬಿಟ್ಟು, ನೀವು ಯಾವಾಗಾದರೂ ಬಂದರೆ ಬೆಂಗಳೂರು ರೋಡಲ್ಲಿದೆ ಹೋಟೆಲ್ ಉಪಾಧ್ಯಾಯ ಅಂತ ನೋಡೋದ್ರಿಂದ ನಾನು ಕರೆಸ್ತಾ ಇದ್ದೀನಿ. ಅಣ್ಣ ಪಾಪ ಏನು ಅಂದಲೇ ಫೋನ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡ್ರು. ನೋಡ್ರಿ ವೇದು ಪಾಪು ಬರ್ಡೇ ಇದನ್ನು ತರಿಸಿದ್ದೀನಿ ಮೀಶೋದಲ್ಲೇ, ಬಲೂನ್ಸು ಅದೆಲ್ಲ. ನನ್ನ ಮಗ ದೊಡ್ಡ ಮಗ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಚಿಂಟು ವಿನು ಅವರಕ್ಕ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಅವ್ರದ್ದೇ ಎಲ್ಲ ಇದೆಲ್ಲ ಸೆಟ್ಟಿಂಗ್ಸು. ನಾನು ಬಂದು ಅಡುಗೆ ಕೆಲಸ ಅದು ಇದು ಅಣ್ಣರಿಗೆ ಹೆಲ್ಪ್ ಮಾಡ್ತೀನಿ. ಇವಳು ಬಂದು ನನ್ನ ಸಣ್ಣ ತಂಗಿ ಇವಾಗ ಬಂದರು. ತಂಗಿ ಮತ್ತು ಅಪ್ಪ ಅಮ್ಮ ಎಲ್ಲರೂ ಬಂದರು. ಬರ್ತ್ಡೇ ಸೆಲೆಬ್ರೇಷನ್ನು ಈ ಥರ ಇದೆ, ಸಿಂಪಲ್ ಅಲ್ಲ, ಈ ಕಡೆ ಗ್ರ್ಯಾಂಡ್ ಅಲ್ಲ ಅಂತ. ಕೇಕ್ ಬಂದು ನಾವೇನು ತರಿಸಿಲ್ಲ, ನಮ್ಮ ಮನೆಯವ್ರ ಫ್ರೆಂಡು ಅಣ್ಣರೇ ತೊಗೊಂಡು ಬಂದಿದ್ದರು. ನಮ್ಮ ಮನೆಯವರು ಆರ್ಡ್ರ್ ಕೊಡೋಕೆ ಹೋದಾಗ್ಲೇ ಅವರೇ ಅಮೌಂಟ್ ಕೊಟ್ಬಿಟ್ರಂತೆ. ಅದಾದಮೇಲೆ ಇನ್ನೊಬ್ಬ ಅಣ್ಣ ಬಂದು ಒಂದು ಜೊತೆ ಬಟ್ಟೆನೂ ತೊಗೊಂಡು ಬಂದಿದ್ದಾರೆ. ಈ ವಿಡಿಯೋ ಸರಿಯಾಗಿ ಮಾಡಿಲ್ಲ, ಚಿಂಟನೆ ಮಾಡಿದ್ದು, ಅವಳಿಗೆ ಪಾಪ ಮಾಡೋಕ್ಕೆ ಬಂದಿಲ್ಲ. ಹೇಗೋ ಇಷ್ಟು ಮಟ್ಟಿಗೆ ವಿಡಿಯೋ ಮಾಡಿರೋದು ಹೆಚ್ಚು. ನಾನು ಫೋನಿನ ಬಗ್ಗೆನೇ ಒತ್ತೆಲ್ಲ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಮನೆಯಲ್ಲೆಲ್ಲ ಅಷ್ಟೊಂದು ಜನ ಇದ್ದಾಗ ಅವ್ರನ್ನೆಲ್ಲ ನೋಡ್ಕೊಳ್ಬೇಕು ಮತ್ತು ಎಲ್ಲ ಇದು ಮಾಡಬೇಕು. ಅದರಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಅಣ್ಣ ಅಡುಗೆ ಮಾಡೋದು ನಿಮಗೆ ತೋರಿಸ್ಬೇಕಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ. ಎಲ್ಲರೂ ಹಂಗೆ ಅಂದರು. ಕೇಸರಿ ಬಾತಂತೂ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಆ ಥರ ಇತ್ತು. ಇದಾಗಿತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ನು. ನಾನು ಇದು ಪಪ್ಪು ಅವರ ಅಪ್ಪಾಜಿನೇ ಕೇಕ್ ಕಟ್ ಮಾಡಿದ್ದು. ಈ ಅಣ್ಣರೆಲ್ಲರೂ ಬಂದಿದ್ದರು. ಜಾಸ್ತಿ ವಿಡಿಯೋ ಬೇಡ ಅಂತ ಅವಳು ಚಿಂಟು ಅಣ್ಣರದ್ದು ಮಾಡಿಲ್ಲ. ಒಂದು 5-6 ಜನ ಬಂದಿದ್ದರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ. ಅನಿತಕ್ಕ ಮತ್ತು ಅವ್ರ ಹಸ್ಬೆಂಡು, ಇವನು ಅನಿತಕ್ಕನ ಅಳಿಯ ಯಶ್ ಅಂತ ಇವನ ಹೆಸರು. ಇವನು ಬಂದು ಅನಿತಕ್ಕನ ಅಳಿಯ, ಇವನ ಹೆಸರು ಯಶವಂತ್ ಅಂತ ಹೇಳ್ಬಿಟ್ಟು. ಇಷ್ಟ ಆಯಿತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ನು. ಎಲ್ಲರೂ ಭಾಳ ಜನನೇ ಬಂದಿದ್ದರು. ನಾನು ವೀಡಿಯೋದಲ್ಲಿ ಸುಮ್ಮನೆ ಯಾಕೆ, ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ ವೀಡಿಯೋ ಮುಂದೆ ಬರೋಕ್ಕೆ, ಒಬ್ಬೊಬ್ರಿಗೆ ಇಷ್ಟ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮ ಭಾವ, ಮಕ್ಕಳು ಎಲ್ಲರೂ ಬಂದಿದ್ದರು. ಇನ್ನೊಬ್ಬ ಮಾವ ಮಾತ್ರ ಬಂದಿರಲಿಲ್ಲ. ಅವ್ರ ಮೊಮ್ಮಗನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರೊಂದು ಮಿಸ್ ಆಗಿದ್ದರು. ಮತ್ತು ಅದೇ ನಮ್ಮ ಅಂಕಲ್, ನಮ್ಮ ಆಂಟಿ ಅಂತ ಸಾಸ್ಲಾಟಿಯಿಂದ ಅವರು ಬಂದಿರಲಿಲ್ಲ. ಅವ್ರದ್ದು ಏನೋ ಸ್ವಲ್ಪ
ಹೊಲದಲ್ಲೇ ಇದ್ದಾರೆ ಅವರು ಕೆಲಸ ಮಾಡ್ಕೊಂಡಂತ ಅವರು ಬಂದಿಲ್ಲ, ಲೇಟ್ ಆಯ್ತು ಅಂತ ಹೇಳಿ. ಪ್ಲೀಸ್ ಇನ್ನೊಂದ್ಸರಿ ಕೇಳ್ಕೊತೀನಿ, ಈ ವಿಡಿಯೋ ಯಾರ್ಯಾರು ನೋಡ್ತೀರೋ ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂತ ಹೇಳಿ. ಮತ್ತೆ ಬಂದು ಅಣ್ಣರಿಗೆಲ್ಲ ಹೊರಗಡೆ ಊಟ ವ್ಯವಸ್ಥೆ ಮಾಡಿದ್ರು, ಚಿಕನ್ ಮಾಡಿಸಿದ್ರು. ನಮ್ಮ ಮನೇಲಿ ಚಿಕನ್ ಬರಲ್ಲ ಮತ್ತು ನಾವು ಮುಟ್ಟಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆನೇ ಮಾಡಿಸಿದ್ರು ನಮ್ಮ ಮನೆಯವರು. ಮತ್ತು ಇಲ್ಲಿನೂ ಊಟ ಮಾಡಿ ಹೋಗಿದ್ರು ಅವರು. ಕೇಸರಿಬಾತು ವಾಂಗಿಬಾತು ಚೆನ್ನಾಗಿದೆ ಅಂತ ಇಷ್ಟ ಆಗಿತ್ತು ನಮ್ಮ ಮನೆ ರಾಜ್ಕುಮಾರ್ ಒಂದು ಬರ್ಡೇ ಫಂಕ್ಷನ್. ಪ್ಲೀಸ್ ಈ ವಿಡಿಯೋ ಯಾರ್ಯಾರು ನೋಡ್ತೀರೋ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್.